ಕಾಲ ಎಷ್ಟೇ ಬದಲಾಗಲಿ ಜನ ಬದಲಾಗಲ್ಲ. ಪ್ರಶ್ನೆ ಕೇಳೋದನ್ನ ನಿಲ್ಲಿಸಲ್ಲ. ಮದುವೆ ಆಗಿಲ್ಲದವರಿಗೆ ಮದುವೆ ಯಾವಾಗ, ಮಕ್ಕಳು ಆಗಿಲ್ಲ ಅಂದ್ರೆ ಗುಡ್ ನ್ಯೂಸ್ ಯಾವಾಗ ಅಂತ ಇಂತಹ ಪ್ರಶ್ನೆಗಳನ್ನು ಕೇಳಿ ಕೇಳಿ ರೋಸಿ ಹೋದಾಗ ಕೇಳುಗರ ಮನಃಶಾಂತಿಗಾಗಿ ಹಲವರು ಮುಂದಿನ ವರ್ಷ ನನ್ನ ಮದುವೆ ಗ್ಯಾರಂಟಿ ಎಂಬ ಮಾತನ್ನ ಹೇಳುತ್ತಾರೆ. ಈಗ ಆಂಕರ್ ಅನುಶ್ರೀ ಮಾಡಿದ್ದು ಅದನ್ನೇ. ಅನುಶ್ರೀ ಕನ್ನಡದ ಟಾಪ್ ಆಂಕರ್, ಜಿ ಕನ್ನಡದ ರಿಯಾಲಿಟಿ ಶೋಗಳ ಪರ್ಫೆಕ್ಟ್ ನಿರೂಪಕಿ. ಕಾರ್ಯಕ್ರಮ ಅದ್ಭುತವಾಗಿ ನೋಡುಗರಿಗೆ ಖುಷಿ ಕೊಡುವಂತೆ ನಡೆಸಿಕೊಡುತ್ತಾರೆ ನಮ್ಮ ಆಂಕರ್ ಅನುಶ್ರೀ. ಅವರ ನಗುಮುಖ, ಹಳ್ಳಿಯಿಂದ ಬಂದ ನಾಚಿಕೆ, ಭಯದ ಸ್ವಭಾವ ಇರುವ ಸ್ಪರ್ಧಿಗಳೇ ಬಂದರೂ ಅದು ಸ್ಪರ್ಧೆ ಎನಿಸದಷ್ಟು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಡುತ್ತಾರೆ ನಮ್ಮ ಆಂಕರ್ ಅನುಶ್ರೀ. ಇದೀಗ ಅವರ ಮದುವೆಯನ್ನ ಟ್ರೋಲರ್ಸ್ ಗುತ್ತಿಗೆ ತೆಗೆದುಕೊಂಡಿದ್ದು ಮತ್ತೊಮ್ಮೆ ಮದುವೆ ಮಾಡಿದ್ದಾರೆ. ಹೌದು, ಅನುಶ್ರೀ ತಮ್ಮ ವೃತ್ತಿಯಲ್ಲಿ ಅಂದ್ರೆ ನಿರೂಪಣೆಯ ವೃತ್ತಿಯಲ್ಲಿ ಖ್ಯಾತಿ ಪಡೆಯುತ್ತಿದ್ದ ಸಮಯದಲ್ಲಿ ಒಂದಷ್ಟು ಟ್ರೋಲ್ ಆಗಿತ್ತು. ಚಿಕ್ಕಣ್ಣ ಹಾಗೂ ಅನುಶ್ರೀ ಮದುವೆ ಆಗ್ತಾ ಇದ್ದಾರೆ ಅಂತ. ಈ ಬಗ್ಗೆ ವೇದಿಕೆ ಮೇಲೆ ಒಮ್ಮೆ ಅನುಶ್ರೀ ಮಾತನಾಡಿದ್ದರು. ಚಿಕ್ಕಣ್ಣ ಇರುವಾಗಲೇ ಹೇಳಿಕೊಂಡು ನಕ್ಕಿದ್ದರು. ಒಂದು ಸಲ ಅಲ್ಲ, ಚಿಕ್ಕಣ್ಣನಿಗೂ ಅನುಶ್ರೀಗೂ ಟ್ರೋಲರ್ಸ್ ಬಹಳಷ್ಟು ಬಾರಿ ಮದುವೆ ಮಾಡಿದ್ದಾರೆ. ಚಿಕ್ಕಣ್ಣ ಆದ್ಮೇಲೆ ಈಗ ರಾಜ್ ಬಿ ಶೆಟ್ಟಿ ಜೊತೆಗೆ ಅನುಶ್ರೀ ಹೆಸರನ್ನ ತಳುಕು ಹಾಕುತ್ತಿದ್ದಾರೆ. ಅನುಶ್ರೀ ಮದುವೆಯಾಗುತ್ತಿರುವ ಹುಡುಗ ಬೇರೆ ಯಾರೂ ಅಲ್ಲ, ಅದು ರಾಜ್ ಬಿ ಶೆಟ್ಟಿ ಎಂದು ಟ್ರೋಲ್ ಮಾಡ್ತಾ ಇದ್ದಾರೆ. ಅನುಶ್ರೀ ಹಾಗೂ ರಾಜ್ ಬಿ ಶೆಟ್ಟಿ ಆತ್ಮೀಯರು, ಒಂದೇ ಊರಿನ ಕಡೆಯವರು. ಜೊತೆಗೆ ರಾಜ್ ಬಿ ಶೆಟ್ಟಿ ಅವರನ್ನ ನನ್ನ ಆಧ್ಯಾತ್ಮದ ಗುರು ಎಂದು ಅನುಶ್ರೀ ಕರೆಯುತ್ತಾರೆ. ಆದರೆ ಟ್ರೋಲರ್ಸ್ ಈಗ ಅವರಿಬ್ಬರಿಗೂ ಮದುವೆ ಮಾಡಿಸಲು ಹೊರಟಿದ್ದಾರೆ. ಮಹಾಕುಂಭ ಮೇಳಕ್ಕೆ ದೇಶಾದ್ಯಂತ ಜನ ತಾ ಮುಂದು ನಾ ಮುಂದು ಅಂತ ಹೋಗ್ತಾನೆ ಇದ್ದಾರೆ. ಯಾಕಂದ್ರೆ ಇನ್ಮುಂದೆ ಮಹಾಕುಂಭ ಮೇಳ ನೋಡುವುದಕ್ಕೆ ಈಗಿನ ಪೀಳಿಗೆಯ ಯಾರೂ ಇರುವುದಿಲ್ಲ. ಇನ್ನು 144 ವರ್ಷ ಆದ್ಮೇಲೆ ಬರುವಂಥದ್ದು. ಅನುಶ್ರೀ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಹೋಗಿದ್ರು. ಅದರಲ್ಲಿ ರಾಜ್ ಬಿ ಶೆಟ್ಟಿ ಹಾಗೂ ಕಿರಣ್ ರಾಜ್ ಕೂಡ ಇದ್ದರು. ಅದೇ ಫೋಟೋಗಳನ್ನು ತೋರಿಸಿ ಟ್ರೋಲ್ ಮಾಡುವುದಕ್ಕೆ ಶುರು ಮಾಡಿದ್ದಾರೆ ನಮ್ಮ ಜನಗಳು. ಅದಷ್ಟೇ ಅಲ್ಲದೆ ಈ ವರ್ಷ ಅಂದ್ರೆ ಮಾರ್ಚ್ 17 ಅಪ್ಪು ಹುಟ್ಟು ಹಬ್ಬದ ದಿನ ಅನುಶ್ರೀ ಮದುವೆ ಬಗ್ಗೆ ಅನೌನ್ಸ್ ಮಾಡುತ್ತೇನೆ ಎಂದಿದ್ದರು. ವೇದಿಕೆ ಮೇಲೆ ಅವರೇ ಹೇಳಿಕೊಂಡಿದ್ದಾರೆ. ಆದರೆ ಮೂಲಗಳ ಪ್ರಕಾರ ಇದೆಲ್ಲ ಸುಳ್ಳು ಎನ್ನಲಾಗ್ತಾ ಇದೆ. ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಯಾವುದೇ ರೀತಿಯ ಅನೌನ್ಸ್ಮೆಂಟ್ ಮಾಡೋದಿಲ್ಲ, ಯಾರೊಟ್ಟಿಗೂ ಮದುವೆ ನಿಶ್ಚಯ ಆಗಿಲ್ಲ ಎಂದು ಆಪ್ತ ಮೂಲಗಳು ತಿಳಿಸಿವೆ. ಯಾವುದೇ ಪೋಸ್ಟ್ಗಾಗಲಿ ಸಿಕ್ಕಾಗ, ಕುಂತಾಗ, ನಿಂತಾಗ ಅನುಶ್ರೀ ನಿಮ್ಮ ಮದುವೆ ಯಾವಾಗ ಅಂತ ಕೇಳಿದ್ರೆ ಈ ಹಿಂಸೆಯನ್ನು ತಡೆಯೋಕ್ಕಾಗದೆ ಮಾರ್ಚ್ನಲ್ಲಿ ಮದುವೆ ಎಂದು ಸುಳ್ಳು ಹೇಳಿದ್ದಾರೆ ಎನ್ನಲಾಗಿದೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ.